ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಹಂಗೆ ಇವಾಗ ನೈಟ್ ಡಿನ್ನರ್ಗೆ ನನ್ನ ಮಗಳ ಫೇವ್ರೆಟ್ ಟೊಮೊಟೊ ಚಟ್ನಿ ಮತ್ತು ದೋಸೆ ಮಾಡೋಣ. ಇವಾಗ ಏನಂದರೆ ಇವಾಗ ಯಾವ ವಿಚಾರ ಹೇಳಬೇಕು ಅಂತ ಬಂದರೆ, ಇದ್ದಕ್ಕಿದ್ದಂಗೆ ಸಬ್ಸ್ಕ್ರೈಬರು ಕಡಿಮೆ ಆಗಿಬಿಡ್ತಾರೆ. ಯಾಕೆ ಆ ಥರ ಮಾಡ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೋಸ್ಕರನೇ ಈ ನಡುವೆ ವಿಡಿಯೋ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡೇ ಕಾಲ ಕಳೆದ್ಬಿಟ್ಟಿದ್ದೀನಿ. ಈಗ ಟೊಮೆಟೊ ಚಟ್ನಿ ಮಾಡೋದು ನೋಡೋಣ. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಉದ್ದಿನಬೇಳೆ. ಇವಾಗ ಫ್ರೈ ಆಗ್ತಾಯಿದೆ. ಫ್ರೈ ಆಗಲಿ. ಒಂದು ದೊಡ್ಡ ಈರುಳ್ಳಿ ಒಂದು ಹಾಕೋಣ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇದೆಲ್ಲ ಫ್ರೈ ಆಗಲಿ. ಯಾಕೆ ಹಂಗೆ ಮಾಡ್ತಾರೆ ಪ್ಲೀಸ್ ನಮ್ಗೆ ಯಾರಾದರೂ ಹೇಳಿ ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಇದ್ದಕ್ಕಿದ್ದಂಗೆ ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನೋಡೋದೇನು ಬೇಡ, ನಮಗೇನು ಬೇಜಾರೇನಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಬೇಜಾರೇನೂ ಆಗಲ್ಲ. ಹಿಂಗೆ ಇದ್ದಕ್ಕಿದ್ದಂಗೆ ಸಬ್ಸ್ಕ್ರೈಬರ್ ಏನಕ್ಕೆ ಕಡಿಮೆ ಆಗ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಾವು ಹಂಗೆ ಮಾಡ್ತೀವ, ಮಾಡಲ್ವಲ್ಲ. ನೀವು ಯಾಕೆ ಆ ಥರ ಮಾಡ್ತೀರಾ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಸರಿ, ಈಗ ಫ್ರೈ ಆಗಿದೆ. ಇವಾಗ ಟೊಮೊಟೊ ಇವಾಗ ಫ್ರೈ ಆಗಿದೆ. ಇದೆಲ್ಲ ಟೊಮೊಟೊ ಹುಣಸೆಹಣ್ಣು ಹಾಕ್ಬಿಡೋಣ. ಇದು ಟೊಮೊಟೊ ಹುಣಸೆಹಣ್ಣು ಹಾಕಿದ್ದೀವಲ್ಲ, ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಬೇಕು. ಬೇಯಲಿ. ಇದಕ್ಕೆ ಈಗ ಉಪ್ಪು ಹಾಕೊಂಬಿಟ್ರೆ ಬೇಗ ಬೇಯುತ್ತೆ. ಎಷ್ಟು ಬೇಕೋ ಅಷ್ಟು ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಬೇಯಿಸ್ಕೊಂಡು ಬೇಗ ಬೇಯುತ್ತೆ. ಇದಕ್ಕೂ ಇನ್ನೊಂದು ಚೂರು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ. 1 ಸ್ಪೂನ್ ಜೀರಿಗೆ, ಟೊಮೊಟೊ ಬೇಯಲಿ. 1 ಗುಂಟೂರು ಮೆಣಸಿನ್ಕಾಯಿ, 3 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡು ಇನ್ನೊಂಚೂರು ಸ್ವಲ್ಪ ಬೆಂದರೆ ಆಯಿತು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪು. ಈಗ ಟೊಮೊಟೊ ಬೆಂದಿದೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಟೊಮೆಟೊ ಚಟ್ನಿಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಆರಲಿ. ಯಾಕೆ ಆ ಥರ ಮಾಡ್ತಾರೆ? ನೀವು ಯೂಟ್ಯೂಬಲ್ಲಿ ಎಲ್ಲ ಕೆಲಸ ಮಾಡ್ತೀರ ತಾನೆ, ನಿಮ್ಮ ಥರನೇ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇಷ್ಟ ಇಲ್ಲ ಅಂದರೆ ವಿಡಿಯೋ ನೋಡೋಕ್ಕೆ ಬೇಜಾರೇನಿಲ್ಲ, ಸ್ಕಿಪ್ ಮಾಡಿಬಿಡಿ. ಏನಕ್ಕೆ ಸಬ್ಸ್ಕ್ರೈಬ್ ಆಗ್ತೀರಾ ಆಮೇಲೆ ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತೀರಾ? ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಥರ ನಾವು ವರ್ಕ್ ಮಾಡೋಕ್ಕೆ, ಯೂಟ್ಯೂಬಲ್ಲಿ ವರ್ಕ್ ಮಾಡೋಕ್ಕೆ ಬಂದಿರೋದು. ಅದಕ್ಕೆ ವಿಡಿಯೋ ಮಾಡಿ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ, ಅದಕ್ಕೆ ಎಷ್ಟು ನೀವು ಯೂಟ್ಯೂಬ್ ಮಾಡ್ತೀರಾ ನಿಮಗೂ ಗೊತ್ತಾಗಲ್ವಾ ಎಷ್ಟು ಕಷ್ಟಪಡ್ತೀವಿ ಯೂಟ್ಯೂಬ್ ಮಾಡೋದಕ್ಕೆ ಅಂತ. ಆ ಥರ ಇರೋವಾಗ ಹಂಗೆಲ್ಲ ಮಾಡ್ಬೋದಾ ಹೇಳಿ ನೀವೇ? ನನಗೆ ತುಂಬ ಬೇಜಾರಾಗ್ತಾಯಿದೆ. ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಅದಕ್ಕೆ 1 ವಾರದಿಂದ ಒಂದು ವಿಡಿಯೋನ ಮಾಡಲಿಲ್ಲ. ಈ ಥರ ಇದಾದಾಗ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಈಗ ಇಲ್ಲ, ಬಿಡಬಾರ್ದು, ಒಂದು ಪ್ರಯತ್ನ ಮಾಡಬೇಕು. ಪ್ರಯತ್ನವೇ ಮುಂದಿನ ಒಂದು ದಾರಿ ಅಂತ ಅನ್ನಿಸ್ತು. ಅದಕ್ಕೆ ಬಿಡಬಾರ್ದು, ಅದೇನೇ ಆಗಲಿ ಅಂತ ವಿಡಿಯೋ ಮಾಡಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಇದು ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರೋ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಮಾಡ್ಕೊಳೋದೇನಕ್ಕೆ? ಸಬ್ಸ್ಕ್ರೈಬ್ ಆಗ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಏನಕ್ಕೆ ಮಾಡ್ಕೋತೀರ? ಆ ಥರ ನಂಗೆ ಅರ್ಥ ಆಗ್ತಾಯಿಲ್ಲ. ನಿಮಗೂ ಆ ಥರ ಏನಾದರೂ ಆಗ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಮೋಟಿವೇಟ್ ಆಗುತ್ತೆ. ಓ, ಈ ಥರ ನಿಮಗೂ ಮಾಡ್ತಾಯಿದ್ದಾರೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡ್ಕೋತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಈಗ ರುಬ್ಬಿರೋದನ್ನೆಲ್ಲ ಹಾಕೋಣ.
ಚಟ್ನಿ ಸ್ವಲ್ಪ ಚೆನ್ನಾಗಿ ಕಾಯಿಲಿ, ಅಷ್ಟೊಂದು ದೋಸೆ ಮಾಡೋಣ. ದೋಸೆ ಹಾಕಿದ್ದಾರೆ, ದೋಸೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ತಾನೆ. ಟೊಮೊಟೊ ಚಟ್ನಿ ರೆಡಿ ಆಯಿತು. ಇದು ಆಫ್ ಮಾಡ್ಕೊಂಡು ನಮಗೆ ಕಲರ್ ಬರುತ್ತೆ. ದೋಸೆ ಒಂಥರ ಮುರುಮುರ ಅಂತ ಇರುತ್ತೆ, ತಿನ್ನೋದಕ್ಕೆ ಸೂಪರಾಗಿರುತ್ತೆ ದೋಸೆ. ಗರಿ ದೋಸೆ ಟೊಮೊಟೊ ಚಟ್ನಿ ಹೇಗಿದೆ ನೋಡಿ, ಸೂಪರಾಗಿ ಬಂದಿದೆ. ಒಮ್ಮೆ ನೀವು ಈ ಥರ ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ, ಟೊಮೊಟೊ ಚಟ್ನಿ. ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಆದರೆ ಇದು ಮಾತ್ರ ಟೊಮೊಟೊ ಚಟ್ನಿ ನನ್ನ ಮಗಳು ಫೇವ್ರೇಟ್. 1 ದೋಸೆ ಇಲ್ಲ 4 ದೋಸೆ ತಿಂತಾಳೆ ನನ್ನ ಮಗಳು, ಅಷ್ಟು ಇಷ್ಟ ಈ ಟೊಮೊಟೊ ಚಟ್ನಿ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.